ಶಕ್ತಿಶಾಲಿ ಶ್ರೀ ಮಾರುತೇಶ್ವರನೇ, ಈ ಕಾರ್ತಿಕ ಮಾಸದ ಕೊನೆಯ ಶನಿವಾರ ದಿನ ನಿನ್ನಲ್ಲಿ ಒಂದು ಹರಕೆ ಮಾಡಿಕೊಳ್ಳುವೆ. ಈ ಧರ್ಮಾಪುರದ ಧರ್ಮವಂತನೆಂದರೆ ನನ್ನ ಕೀರ್ತಿ ಒಂದು ಕಡೆ ಆದರೆ ಹೆತ್ತ ತಾಯಿಯನ್ನು ಕಳೆದುಕೊಂಡು ತಾಯಿಯಿಂದ ಮಲಗುತ್ತಿರುವ ಈ ಕಂದನ ದುಃಖು ಇನ್ನೊಂದು ಕಡೆಗೆ ತಂದೆ. ಶ್ರೀ ಗುರುದೇವ, ರಾಮನ ಸತಿ ಸೀತಾಮಾತೆಯ ರಕ್ಷಣೆಗೆ ಸಮುದ್ರವನ್ನೇ ಹಾರಿ ಲಂಕೆಯನ್ನೇ ಸುಟ್ಟಂತೆ ನನ್ನ ಸತಿ ಸೀತೆಯ ಆತ್ಮ ಶಾಂತಿಗೆ ಈ ರಾಕ್ಷಸರನ್ನು ಸುಟ್ಟು ಹಾಕಬಾರದೆ ತಂದೆ. ಈ ಧರ್ಮಾಪುರದ ದೊರೆ ಎಂದರೆ 60 ಹಳ್ಳಿಯ ಅಸಹಾಯಕರ ಅನ್ನದಾತನೆಂದು ಕನಸಿನಲ್ಲಿ ನೀನೇ ಹರಿಸಿ ಹೋಗಿರುವೆ. ನನ್ನ ಕಂದನ ತೋಳ್ಬಲಕ್ಕೆ ಶಕ್ತಿ ಕೊಟ್ಟು ಈ ದುಷ್ಟರನ್ನು ಸಂಹಾರ ಮಾಡಿ ಈ ದೊರೆ ಸಿಂಹಾಸನಕ್ಕೆ ಇವನೇ 60 ಹಳ್ಳಿಯ ಅರಸನಾಗಲೆಂದು ಹರಿದು ತಂದೆ ಶ್ರೀ ದೌಲಮಲಿಕ. ನಮಸ್ಕಾರ ದೊರೆ ಭಗವಾನ್. ಬಾ ಗುಣವಂತ, ಅದೇನು ಕೈಯಲ್ಲಿ ತಂದಿಗೆ? ಸಣ್ಣ ದೊರೆಗಳಿಗೆ ಹಾಲನ್ನು ತಂದಿದ್ದೇನೆ ದಣಿ. ಹಾಲು? ಹೆತ್ತ ತಾಯಿಯನ್ನು ಕಳೆದುಕೊಂಡು ಮಲಗಿರುವ ಈ ನನ್ನ ಕಂದನಿಗೆ ಇನ್ನೊಮ್ಮೆ ಇವನಿಗೆ ನೀನೇ ರಕ್ಷಕನಪ್ಪ, ನೀನೇ ರಕ್ಷಕ. ತಂದೆ, ಹೌದಪ್ಪ, ಸತಿಯ ಸಾವಿನ ಚಿಂತೆಯಲ್ಲಿ ಚಿಂತೆಯಾಗಿ ಹೋಗುತ್ತಿರುವ ಈ ನನ್ನ ಶರೀರ ಇನ್ನು ಎಷ್ಟರ ಮಟ್ಟಿಗೆ ಬದುಕುವುದು ನನಗೆ ತೋಚ. 60 ಹಳ್ಳಿಯ ಸ್ವತ್ತರ ಕಿರಣವಾದ ನೀನೇ ಹೀಗೆ ಮಾತನಾಡಿದರೆ ನಮ್ಮ ಗತಿ ಏನು ತಂದೆ? ಮುಂದೆ ಈ ಕಂದನ ಗತಿ ಏನು? ಬೇಡ ತಂದೆ, ಆ ಮಾತನಾಡಬೇಡಿ. ಆಯ್ತಪ್ಪ, ನೀನು ನನ್ನ ಒಬ್ಬ ತಮ್ಮನಿದ್ದಂತೆ, ನೀನು ನನ್ನೊಬ್ಬ ಹಿರಿಯ ಮಗನಂತ ನಂಬಿದ್ದೇನೆ. ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಅದೇನು ತಂದೆ, ಅದೆಂತ ಮಾತು? ಅಡಿಗಡಿಗೂ ನಿಮ್ಮ ನುಡಿಯನ್ನೇ ಪಾಲಿಸಿ ದೃಢ ನಿರ್ಧಾರದಿ ನಿಮ್ಮ ಪ್ರತಿ ಕೆಲಸ ಮಾಡುವ ಈ ಗುಣವಂತನಲ್ಲಿ 2 ಮಾತೇ ತಂದೆ. ಆಯ್ತಪ್ಪ, ನನಗೂ ಯಾರು ಅಣ್ಣ ತಮ್ಮಂದಿರನ್ನೋರು ಯಾರಿದ್ದಾರೆ? ಈ 1000 ಎಕರೆ ಭೂಮಿಗೆಲ್ಲ ಇವನೊಬ್ಬನೇ ಮಗ. ಹಾಗಂತ ಇವನು ನಿನ್ನ ಸ್ವಂತ ತಮ್ಮನಂತ ಜೋಪಾನ ಮಾಡಿ ಈ ಎಲ್ಲ ಸರ್ವ ಆಸ್ತಿಗೆ ಇವನಿಗೆ ರಕ್ಷಣೆ ಮಾಡಿಕೊಂಡು ಹೋಗ್ತೀಯಪ್ಪ? ಮಾಡ್ತೀನಿ ತಂದೆ, ಮಾಡ್ತೀನಿ. ಇದಕ್ಕೆ ನಿಮ್ಮ ಆಶೀರ್ವಾದವೇ ಸಾಕ್ಷಿ. ಹಾಗಂತ ನಿನಗೆ 10 ಎಕರೆ ಭೂಮಿ ಬಕ್ಷಿಸ್ ಬಂದಿದ್ದೇನೆ, ತೆಗೆದುಕೋ ಈ ಪತ್ರ. ಒಳ್ಳೆಯನ್ನ ಬರಪ್ಪ, ಇದು ನನ್ನ ಆಜ್ಞೆ. ಆಯ್ತು, ಹೋಗು, ಬೇಗನೆ ಚೆಕ್
ಕಡೆ ರೆಡಿ ಮಾಡಿ ನಗರೇಶ್ವರ ಸ್ವಾಮಿಯ ವಸ್ತ್ರಹಾರ ಪೂಜೆ ನೆರವೇರಿಸಿಕೊಂಡು ಬರೋಣ. ಬೇಗನೆ ಹೋಗು. ಆಯ್ತು ತೆನಿಕೆರೆ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಹೇ ರಾಮದೂತ ವಾಯು ಶಕ್ತಿಯೇ, ನಿನ್ನ ಶಕ್ತಿಯೇ ನನ್ನ ಮಗನಲ್ಲಿ ವ್ಯಾಪಕವಾಗಿ ಹರಡಲೆಂದು ಇವನಿಗೆ ಸತ್ಯವಂತನೆಂದು ಹೆಸರಿಟ್ಟಿದ್ದೇನೆ. 60 ಹಳ್ಳಿಯ ಅರಸನೆಂದು ನನ್ನ ಹೆಸರು ಬಲು ತುರಿಸಿನಿಂದ ಕರೆಸಿಕೊಳ್ಳುತ್ತಿರುವಾಗ ಆ ಕೂಗಿನ ಜಯಕಾರದಲ್ಲಿ ಜಯ ರಾಣಿಯಾಗಿ ತೂಗಿಸಿಕೊಳ್ಳುತ್ತಿದ್ದ ನನ್ನ ಸತಿ ಸ್ವರ್ಗ ಸೇರಿದ್ದಾಳೆಂದರೆ ನನಗೆ ಬಲು ದುಃಖದ ಸಂಗತಿಯಾಗಿದೆ. ಇಂದು ಅದೇ ದುಃಖದ ಕಣ್ಣೀರಿನ ಕಡಲೆ ಮುಂದೊಂದು ದಿನ ಇವನಿಂದಲೇ ಈ ಮನೆ ತುಂಬಿ ಹಾರಾಡುವ ನನ್ನ ಸಂಸಾರದ ಕುಡಿ ಸಾಗರವಾಗಲಿ ತಂದೆ. ಜೋ ಜೋ ಲಾಲಿ ನಾ ಹಾಡುವೆ ಮುತ್ತು ಕಂದ ನಾ ಪಾಡುವೆ. ನೀನೆ ತಂದೆ ನೀನೆ ತಾಯಿ ನನ್ನ ಪಾಲಿಗೆ. ನಾಳೆ ನೀನು ನಂದ ದೀಪ ನನ್ನ ಬಾಳಿಗೆ. ಏನು ಮಾಡ್ತಾ ಇದ್ದಾರೆ ಧರ್ಮಾಪುರದ ದೊರೆಗಳು? ಓಹೋ ವಜ್ರೇಗೌಡ್ರು, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಅದೇ ಏಕೋ ಅಪರೂಪವಾಗಿ ನಗರೇಶ್ವರ ಬೆಟ್ಟದಲ್ಲಿ ಭೇಟಿ ಆಗಬೇಕಿದ್ದ ತಾವು ತಮ್ಮ ಗುಂಪಿನ ಸಮೇತ ಆಗಮಿಸಿದ್ರಲ್ಲ, ನನಗೆ ಬಹಳ ಸಂತೋಷವಾಯಿತು. ಬನ್ನಿ ಕುಳಿತುಕೊಳ್ಳಿ. ಯಾವುದೇ ಒಂದು ಸಭಾ ಸಮಾರಂಭಕ್ಕೆ ಸಿದ್ಧತೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಒಳ್ಳೆ ಮುಹೂರ್ತ ಅಂತಿದೆ ಗೊತ್ತಾ ತಿಪ್ಪ? ಅದನ್ನೇ ಮಾಡಕ್ ಬಂದಿವ್ರಿ ದಣಿ. ಪೂಜಾರಪ್ಪನವರ ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮ ಸುಗಮವಾಗಿ ನಡೆಸಿದರಾಯ್ತು. ಸಾಕು ನೋಡಿ ನೀವು ನೀವೇ ಅಧ್ಯಕ್ಷರಾಗಿ ಏನ್ರಿ ಕೆಲಸ ಮಾಡ್ತೀರಿ? ಪ್ರವಾಸಿ ತಾವನ್ನು ಗಮನಿಸಿಕೊಳ್ಳಬೇಕಾದ ಈ ದೇವಸ್ಥಾನಗಳೊಂದು ಪ್ರವಾಸ ಮಂದಿರವಿಲ್ಲ, ಸಂಸ್ಕೃತಿ ಮೇಳಕ್ಕೊಂದು ರಂಗ ಮಂದಿರವಿಲ್ಲ. ಹೋದ ವರ್ಷ
ನಾನಲ್ಲ. ಇದನ್ನೆಲ್ಲ ಜನರು ಬಯಸಿದರೆ ಹಿಂದೆ ಸರ್ಕಾರದ ಅನುದಾನ ಬೇಕಾಗಿಲ್ಲ, ಅದನ್ನೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ. ಹಿಂದೆ ಕಟ್ಟಡದ ಭೂಮಿ ಪೂಜಾ ಇಟ್ಟುಕೊಂಡು ಬಿಡಿ, ಕಾಲೇಜು ನಾಳೆನೇ ತರುತ್ತೇನೆ. ಇಷ್ಟೆಲ್ಲ ನಿಮಗೆ ದುಡ್ಡಿನ ಅಹಂಕಾರವಿದ್ದರೆ ಈ ಭಾಗದ ಜನರು ದತ್ತರಾಗಿರಬೇಕು. ನೀವು ಮಾಡುತ್ತಿರುವ ಅನ್ಯಾಯ ಈ ಜನಕ್ಕೆಲ್ಲ ತಿಳಿದಿಲ್ಲ. ಅಜ್ಜೇಗೌಡ, ಮರ್ಯಾದೆಯಿಂದ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ಒಂದೇ ಕೇಳು. ಅದನ್ನು ಬಿಟ್ಟು ಅದರ ನೆಪದಲ್ಲಿ ಇವನೊಬ್ಬ ಅನ್ಯಾಯದ ವ್ಯಕ್ತಿ ಎಂದು ಬಗಳಿದ್ದೆ ಆದರೆ ನನ್ನ ಕಾಲಿನ ತಂದೆ ನಗರೇಶ್ವರ ಉಗ್ರಹಾರವೇ ಉರಿದದ್ದು, ಕಣ್ಣಲ್ಲಿ ಕಚ್ಚಿ ಹರಿದಿತು ಎತ್ತರ. ವಜ್ರೇಗೌಡನನ್ನು ನಾನು ಕೊಡಿಸಿದ್ರೆ ನಾಗರ ಪಡೆ ಯಾವತ್ತು ಬರ್ತಿರದೇಳಿ ಎತ್ತಿ ನಿಂತಿರುವಾಗ ನಿನ್ನ ಯಾವ ಹೊರಗ ಹಾರವರೆಯಲಾರದು. ಮರ್ಯಾದೆಯಿಂದ ನಿನ್ನಷ್ಟಕ್ಕೆ ನೀನೇ ತಿಳಿದು ನಿನ್ನ ಅಧ್ಯಕ್ಷ ಪದವಿಯನ್ನು ವರ್ಗಾಯಿಸದಿದ್ದರೆ ಈ ಬೆಂಕಿಯ ಬಿಚ್ಚುಕೊಂಡು ನಿನ್ನ ಸಭೆಯಲ್ಲಿ ತಡೆಯುವೆ. ಎಚ್ಚರ. ವಜ್ರೇಗೌಡ, ಏ ವಜ್ರೇಗೌಡ, ಅಧ್ಯಕ್ಷ ಪದವಿ ಎಂಬುದು ಹಣ ಕೊಟ್ಟ ಕ್ಷಣ ಖರೀದಿ ಮಾಡುವ ದನಕರಗಲ್ಲ. ಅದಕ್ಕೆ ಈ ನಗರದ ಜನತೆ ಒಪ್ಪಿಗೆ ಬೇಕು ಮತ್ತು 20 ಜನ ಕಮಿಟಿಯ ಸದಸ್ಯರು ಬೇಕು. ಅದನ್ನು ಪಡೆದುಕೊಳ್ಳುವ ಪ್ರಬಲತೆ ನಿನ್ನಲ್ಲಿದ್ದರೆ ಹಿಂದೆ ನೀನು ಕೊಡುವೆ ಈ ಅಧ್ಯಕ್ಷ ಸ್ಥಾನದ ರಾಜೀನಾಮೆ. ಈ ಜನತೆಯ ಬುದ್ಧಿಗೆ ಮಂಕು ಬೂದಿಯ ರಚಿತ ಮಾನಸಿಕರೇನು ಒಂದನೇ ಬಾಯಿನ ಕಚ್ಚ ಕೈ ಸನ್ನಿಧ್ಯಲಿಟ್ಟುಕೊಂಡು ಈ ಸಮಾಜ ಸೇವೆಗೆ ಬದ್ಧನಿರುವ ಈ ಧರ್ಮವಂತನಿಗೆ ಅವಶ್ಯ ಶಬ್ದವನ್ನು ಉಚ್ಚರಿಸಿದ್ದೆ ಆದರೆ ನನ್ನ ಕಾಲಿನ ಮಚ್ಚೆಯಿಂದ ನಿನ್ನ ಬುದ್ಧಿಗೆ ಎಚ್ಚರ ಕೊಡಬೇಕಾಗುತ್ತದೆ. ಹುಷಾರಿ. ಬೆಂಕಿ ಗೌಡ್ರೆ, ಈ ಪರಾಕ್ರಮಿ ವಜ್ರೇಗೌಡನಿಗೆ ಅಕ್ರಮವಾಗಿ ಮಾತನಾಡುತ್ತಿರುವ ಇವನ ಹಿಡಿದು ಜಾರಿನ ಬಂದಿದೆ. ನೋಡ್ರಿ, ಈಗ ನಿನ್ನ ಮಾನ್ಯ ಆದರೆ ಸುಜ್ಞಾನಿ ಎಂದು ಜಿದ್ದು ಕಟ್ಟಿ ಜಿಗಿದಾಡುವ ಹಾಗೆತನದ ಆರಾಮನಿಗೆ ಈಗಲೇ ತೋರಿಸಿವೆ ಈ ಮಿಂಚು ಗತ್ತಿಗೆ ಧರ್ಮ. ಮುಂದೆ ಬೆಂಕಿ ಎಂದು ಉಚ್ಚರಿಸಬೇಡ. ಈ ಉಚ್ಚ ಕುಲದ ಕೆಚ್ಚದ ವೀರನಿಗೆ ಈ ಬೆಂಕಿಯ ಮೂರಂಕಿ ಮುಗಿದರೊಳಗಾಗಿ ನನ್ನ ಗೌಡನ ನುಡಿಮತ್ತಿಗೆಗೆ ನೀ ಮಲ್ಲಿಗೆ ಹಾರಾಕಿ ನಿನ್ನ ಪದವಿಯನ್ನು ತರಿಸಿದೇ ಸರಿ, ಇಲ್ಲವಾದರೆ ಬಲ್ಲವನಾಗಿ ಈ ನಾಡಿನ ನಿನ್ನ ಗಂಡು ದೇಹಕ್ಕೆ ಈ ಕರಿಕತ್ತಿಯಿಂದ ಮಾತನಾಡಿಸಿ ನಿನ್ನ ಬಿಸಿ ರಕ್ತದಿಂದ ನನ್ನ ಗೌಡನ ಉರಿ ಬೆವರಿನ ಕೊಳೆತೊಳೆಯ ಕಚಡ. ನನ್ನ ಮಗನೇ, ಈಗಲೇ ನನ್ನ ಆಜ್ಞೆ ಆದರೆ 1000 ಕಚ್ಚಿದ ಹೀರರು ಬಂದು ನಿನ್ನನ್ನು ಕೊಚ್ಚಿ ನಿನ್ನ ರಕ್ತ ಚಿಪ್ಪುತ್ತಾರೆ. ನೀನು ಎಚ್ಚರ. ಅವಸರ ಪಟ್ಟು ಅಪಘಾತಕ್ಕೆ ಗುರಿಯಾಡ್ದನಿ. ಸುಮ್ಮನೆ ಇವ್ರು ಹೇಳದಂತೆ ಕೇಳಿ ನಿಮ್ಮ ಅಧಿಕಾರ ಬಿಟ್ಟು ತಮ್ಮ ಜೀವನ ರಕ್ಷಿಸಿಕೊಳ್ಳು. ಓಯಪ್ಪ, ಪ್ರಾಣಕ್ಕೆ ಹೆದರಿ ಈ ನಗರದ ಮಾನ ಕಳೆಯುವಂತ ಮಾನಗೇಡಿಯಲ್ಲ ಈ ಧರ್ಮವಂತ. ಅಧಿಕಾರ ಎಂಬುದು ಅರಕ್ಷಕ ಕೆಲಸ. ಏ ಧರ್ಮ, ನನ್ನ ಮೊದಲನೇ ಸಿಗು ಬಿಟ್ಟುಕೊಡು ನಿನ್ನ ಅಧಿಕಾರವನ್ನ. ಅದಕ್ಕೆ ಕಮಿಟಿ ಜನ ಹೇಳಲಿ. ನನ್ನ 2ನೇ ಅಂಕಿಗೂ ಕೊಟ್ಟುಕೊಡು ರಾಜೀನಾಮೆ. ನಿಮ್ಮ ಬಲಾತ್ಕಾರಕ್ಕೆ ಮಣಿದು ಈ ದೇವಸ್ಥಾನದ ಜನ್ಮಭೂಮಿ ಎಂದಿಗೂ ಹಾಳು ಮಾಡಲಾರೆ. ನನ್ನ 3ನೇ ಅಂಕಿಗೂ ಬಿಟ್ಟು ಕೊಡಲಾರೆ. ನನ್ನ ಪ್ರಾಣವಾದರೂ ಈ ಜನ್ಮಭೂಮಿ ಎಂದಿಗೂ ಬಿಟ್ಟು ಕೊಡಲು ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲವೆಂದು ಗದ್ದರಿಸಿ ಹೇಳೋ ಸೌಕಾರ ತಾಳು ಈ ಬೆಂಕಿಯ
ಮುಂದಿನ ಕೆಲಸ ತಿಪ್ಪ ಓಯಪ್ಪ, ಇವರೆಲ್ಲ ಸರ್ವೆ ಆಸ್ತಿ ಸರ್ವೆ ನಂಬರ್ ಅನ್ನು ಬರೆದು ಎಲ್ಲ ಖರೀದಿ ಬಾಂಡಿಗೆ ಬೇಗನೆ ಸಹಿ ಮಾಡಿಸಿಕೋ. ಆಗಲೇ 1000 ರೂಪಾಯಿ ಬಾಂಡ್ ಮೇಲೆ ಇವನು ಸರ್ವೆ ನಂಬರ್ ಎಲ್ಲ ಬರೆದು ವಕೀಲವರಿಗೆ ದಕ್ಕಲಿಗೆ ಕೊಡ್ತೀನಂತ ಬರದೇ ಬಿಟ್ಟಿನ ಗೌಡ್ರೆ. ಸಹಿ ಒಂದೇ ಬಾಕಿ ಉಳಿದಿದೆ, ಅದು ಒಂದು ಬೇಗನೆ ಮುಗಿಸಿ ಬಿಡ. ಏ ಗೌಡ, ನೀನು ಮಾಡುತ್ತಿರುವುದು ಇದು ಮೋಸ. ಅದೇ ನನ್ನ ಹುಟ್ಟುಗಳ ಬೆಂಕಿ ಸಾಯಲು ಒದ್ದಾಡುತ್ತಿರುವ ಇವನಿಂದ ಎಲ್ಲ ಖರೀದಿ ಬಾಂಡಿಗೆ ಬೇಗನೆ ಸಹಿ ಮಾಡಿಸಿಕೋ. ಆಯ್ತು ನೋಡ್ರಿ ತಿಪ್ಪ, ತಾಯಿಗೆ ಎಲ್ಲ ಮಾಡಿ ಗೌಡ್ರೆ, ಎಲ್ಲ ಅಂಕಿನೂ ಮುಗಿದೋಯ್ತು, ಇಂಕನು ಮುಗಿದೋಯ್ತು. ಹಾಗಾದರೆ ಇವರನ್ನು ಸರ್ಕಾರದ ಸೇವೆಗೆ ಅಧಿಪತಿಯಾಗಲಿ. ಧರ್ಮ ಅಮ್ಮ ಬೆಂಕಿ, ಈ ನಗರಕ್ಕೆಲ್ಲ ನಾನೇ ನಾಯಕ. ಈ 60 ನಾನೇ ಅರಸ. ಬೆಂಕಿ, ಗೌಡ್ರೆ, ಇದು ಯಾವ ಘೋಷಣೆಗಳೇ? ಅದು ಈ ಧರ್ಮ ಅಂತ ನಾವು ಕುಡಿ, ಅದುವೇ ನಮ್ಮ ಮುಂದಿನ ಕಡುವರಿ. ಅದನ್ನು ಈಗಲೇ ಚಿಮಟಿ ಹಾಕಬೇಕು. ಇಲ್ಲವಾದರೆ ಮುಂದೊಂದು ದಿನ ನಮ್ಮೆಲ್ಲರ ಹೆಣದ ಮೇಲೆ ಇವನದೇ ಧರ್ಮದ ಬಾವುಟ ಹರಿದು ಖಂಡಿತ. ಹೌದು, ಈ ಕುಡಿಯನ್ನು ಕತ್ತರಿಸಿ ಹಾಕಲಾಗಲಿ. ನನ್ನ ಆತ್ಮಕ್ಕೆ ಶಾಂತಿ ಇರದಿದ್ದರೆ ನಾನು ಆಗಲಾರೆ ಈ 60 ಅರಸ. ಧರ್ಮ ಎಂದಿಗೆ ಮುಗಿತು ನಿನ್ನ ದರ್ಪದ ಸಾಮ್ರಾಜ್ಯ. ಗೌಡ್ರೆ ಸಾಕ್ಬೇಡಿ ಗುಂಡು ಹಾಕೋದನ್ನ. ಅಪ್ಪ ಮಗನ ಪ್ರಾಣ ಆಗಲೇ ಸ್ವರ್ಗ ಸೇರೈತಿ. ಗೌಡ್ರೆ ಬನ್ನಿ ಬನ್ನಿ, ಈ ಕಾಗದಗಳೆಲ್ಲ ನೋಂದ್ ಮಾಡಿಸೋಣ ಬನ್ನಿ. ನ್ಯಾಯ ಎಲ್ಲಿದೆ? ಕಲಿಯುಗದಲ್ಲಿ ಕೂಗಿದೆ, ಕಲಿಯುಗದಲ್ಲಿ ಕೂಗಿದೆ. ಅನ್ಯಾಯದ ತುಂಬಿದ ಈ ಜಗದಲ್ಲಿ ಕಥೆಯಾಗಿದೆ ನನ್ನ ಬಾಳು, ಬದುಕಾಗಿದೆ ಬರಬಾಳು. ಕಥೆಯಾಗಿದೆ. ಇದೇನು ನಮ್ಮ ಧನಿಕ ಮೈ ಮೇಲೆ ರಕ್ತ? ಧರ್ಮವಂತ!
ಯಾವ ವಿಷಯಗಳಿಗೆ ನನ್ನನ್ನು ಹೊರಗೆ ಕಳಿಸಿದ್ದೀಯೋ ಈಗ ನಾನೇನು ಮಾಡಲಿ? ತಾಯಿಯನ್ನು ಕಳೆದುಕೊಂಡ ಈ ತಪ್ಪಲಿ ಕೂಸು ತಂದೆಯನ್ನು ಕಳೆದುಕೊಂಡಿದ್ದೆ. ಅವನ ಮನೆಗಳು ಶಕ್ತಿಯ ಕೂಸುಗೂ ಹುಂಡಿನ ಇಟ್ಟೆ. ಅಯ್ಯೋ ಇದೆಯೇ ಧರ್ಮವಂತನ ವಂಶದ ಕೊಡುಗೆ ಗುಂಡು ಹಾಕಿದರೆ ಯಾವ ಪಾಪಿ ಕೃತಿಯನ್ನು ಮಾಡಿರಬೇಕು ಕಂದ? ಈ ನಗರದ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿದ ಇವನೊಬ್ಬ 60 ಹಣ್ಣಿಗೆ ಅರಸನಾಗುವೆನೆಂದು ನಂಬಿದರೆ ದೇವರು ನಿನಗೂ ಈ ಶಿಕ್ಷೆಯನ್ನು ತಂದೊಡ್ಡಿದ್ದಾನೆ. ದಾವಲ ಮಲಿಕ, ದಾವಲ ಮಲಿಕ. ಈ ಕೃತಿಯನ್ನು ನೋಡಿ ನೀನು ಕಣ್ಮುಚ್ಚಿಕೊಂಡು ಕುಳಿತೀಯ ತಂದೆ. ಕಂದ, ಬೇಗನೆ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿ ಗುಣಮುಖನನ್ನಾಗಿ ಮಾಡ್ತೀನಿ. ಇದು ವಜ್ರೇಗೌಡನ ಶಲ್ಯ ಇಲ್ಲಿಗೆ ಬಿಟ್ಟಿದೆ. ಈ ಕೃತಿ ಅವನೇ ಮಾಡಿರಬೇಕು. ಸಮಯ ಸಾಧಿಸಿ ಈ ಕೆಲಸ ನಾ ಮಾಡದೆ ಹೋದರೆ ನನ್ನ ಹೆಸರು ಗುಣವಂತನೇ ಅಲ್ಲ. ಈ ಮಾತು ಈ ದಾವಲ ಮಲಿಕನ ಮೇಲಾಡೆ. ನಡೆ ಕಂದ, ನಿನ್ನನ್ನು ಬೇಗನೆ ಆಸ್ಪತ್ರೆಗೆ ಸೇರಿಸಿಕೊಳ್ಳಬೇಕನ್ನಾಗಿ ಮಾಡ್ತೀನಿ. ಬಾ ಕಂದ. ಕಂದನೆ ಬಾ ಎಂದು ಕರೆಯುವುದರಿಲ್ಲ.